ಯಾಕೋ ನಿದ್ದೆ ಮೂಡೆ ಇನ್ನೂ ಹೋಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದೆ, ಬಟ್ 6 ಗಂಟೆಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಡ್ಯೂಟಿ ಆನ್ ಮಾಡ್ತಾ ಇದ್ದಂಗೆ ಬಾಡಿಗೆ ಬಿತ್ತು. ಹಾಕೊಂಬಂದ್ಬಿಟ್ಟೆ ಎಲೆಕ್ಟ್ರಾನಿಸಿಟಿಗೆ 30 ಕಿಲೋಮೀಟ್ರು BJSಯಿಂದ. ಅದಕ್ಕೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ವೀಡಿಯೋ. ಇವತ್ತು ಮಂಗಳವಾರ, ನೋಡೋಣ. ನಿನ್ನೆ ಬಾಡಿಗೆ ಅಷ್ಟೊಂದು ಆಗಿಲ್ಲ, ಬಟ್ ಇವತ್ತು ಮಾಡ್ಕೊಂಡು ಹೋಗ್ಬೇಕು. ಬಟ್ ಹೇಳಲ್ಲ, ಸುಮ್ಮನೆ ಟಾರ್ಗೆಟ್ ಅಂತೀನಿ. ಅದು ನನ್ನ ಟಾರ್ಗೆಟ್ ಅನ್ಕೊಂಬತ್ತಿದ್ದು ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇವತ್ತೇನು ಟಾರ್ಗೆಟ್ ಅಂತ ಹೇಳೋದೇ ಇಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಸರಿ ಗೈಸ್, ಆಯ್ತು, ಬನ್ನಿ ವೀಡಿಯೋ ಮಾಡೋಣ, ಡ್ಯೂಟಿ ಮಾಡೋಣ. ಸೊ ಗೈಸ್, ಇವತ್ತು ಫಸ್ಟ್ ಬಾಡಿಗೆ ಬಂದು ಉಳ್ಳದಲ್ಲಿ ಹೊಡ್ಕೊಂಡ್ಬಂದಿದ್ದೀನಿ BJS ಹಾಸ್ಪಿಟ್ಲಿಂದ ಎಲೆಕ್ಟ್ರಾನಿಸಿಟಿ. ಎಷ್ಟು ಕೊಟ್ಟು ಗೊತ್ತಾ? ಎಲೆಕ್ಟ್ರಾನಿಸಿಟಿ ಎಲ್ಲ ಇನ್ನೂ ಮುಂದೆನೇ 30 ಕಿಲೋಮೀಟ್ರ್ ಟೋಟಲು. 473 ರೂಪಾಯಿ ಕೊಟ್ಟ. ಟೈಮ್ ಬಂದು 7 ಗಂಟೆ 7:10. ಬಾಡಿಗೆ ಹೋಗ್ತಂದ್ರೆ ಎಲೆಕ್ಟ್ರಾನಿಸಿಟಿಯಿಂದ ಬಾಣಸ್ವಾಡಿ ರೈಲ್ವೆ ಸ್ಟೇಷನ್ ರ್ಯಾಪಿಡ್ ಹೋಗೋದು 2 ರೂಪಾಯಿ ಕೊಟ್ಟಾನೆ. 2 ಟ್ರಿಪ್ ಆಯಿತು. ಟೈಮ್ ಬಂದು 8:15. ನೋಡೋಣ. ತಿರ್ಗಾ 2 ಬಾಡಿಗೆ ಹೊಡೆದಿದ್ದೀನಿ ಇವಾಗ. ಬಾಣಸ್ವಾಡಿ ರೈಲ್ವೆ ಸ್ಟೇಷನಿಂದ ಜಿಗಣಿ ಅಂದರೆ ಜಿಗಣಿ ಅಲ್ಲ, ಜಿಗಣಿ ಮೇನ್ ರೋಡ್ ಸ್ವಲ್ಪ ಈ ಕಡೆನೇ. ಅಲ್ಲಿಗೆ ಎಷ್ಟು ಕೊಟ್ಟ ಗೊತ್ತಾ? ಸ್ವಲ್ಪ ತೋರಿಸ್ತೀನಿ. ಎಷ್ಟು ಕೊಟ್ಟ ಅಂದರೆ 335 ರೂಪಾಯಿ ಕೊಟ್ಟವನೆ. ಆಮೇಲೆ ಮತ್ತೆ ಜಿಗ್ನಿಯಿಂದ ಅಲ್ಲಿಂದ ಅದೇ ಲೊಕೇಶನಿಂದ ಡ್ರಾಪ್ ಮಾಡಿರೋ ಲೊಕೇಶನಿಂದ ಇನ್ನೊಂದು ಬಾಡಿಗೆ ಹೊಡ್ಕೊಂಡ್ಬಂದೆ. ಅಶೋಕ್ ನಗರ, ಅದೇ SP ರೋಡ್ ಅಂದ್ಕೊಂಡು. ಲೇಟ್ ಆಗೋಯ್ತು. ನಾಷ್ಟ ಇವಾಗ ಮಾಡಿದ್ದೀನಿ. ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಮಾಡ್ತಾ ಇರೋದು. ಜಸ್ಟ್ ಇವಾಗ ಊಟ ಮಾಡಿರೋದು. ಲೇಟ್ ಆಗೋಯ್ತು. ಇವಾಗ ಮಧ್ಯಾಹ್ನ ಟೈಮ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಗಾಡಿ ಬಂದಾಗ ಆ ಕಡೆ ಈ ಕಡೆ ಹೋಗುತ್ತೆ. ಬಟ್ ಲಾಂಗ್ ಬಾಡಿಗೆ ಬಿತ್ತಲ್ಲ, ಅದಕ್ಕೋಸ್ಕರ ಸರಿ ಆಯ್ತು ಅಂತ ಹೋಗ್ಕೊಂಡು ಬರ್ತಾಯಿದ್ದೆ. ಅದಕ್ಕೋಸ್ಕರ ನಾಷ್ಟ ಮಾಡೋದು ಲೇಟ್ ಆಗೋಯ್ತು. ಈಗ ಸಿಗೋಣ ಮತ್ತೆ. ಇಲ್ಲಿಂದ ಎಲ್ಲಿ ಬಿಡುತ್ತೋ ಗೊತ್ತಿಲ್ಲ ನಿಮಗೆ. ಮಾರ್ಕೆಟ್ ಸೈಡ್ ಹೋಗೋಣ. ಹಾಗೇ ಹೋಗ್ತಾ ಇರೋಣ. ಯಾವುದೇ ಡ್ಯೂಟಿ ಹೊಡ್ಕೊಂಡು ಹೋಗೋಣ. ಮಾರ್ಕೆಟ್ ಹೋದರೆ ಒಳ್ಳೆ ಡ್ಯೂಟಿ ಬರುತ್ತೆ. ನೋಡೋಣ. ಊಬರಲ್ಲಿ 2 ಬಾಡಿಗೆ ಹೊಡೆದಿದ್ದೀನಿ. ಮಾರ್ಕೆಟಿಂದ ಜಯನಗರ 4th ಬ್ಲಾಕು, ಮತ್ತು ಜಯನಗರ 4th ಬ್ಲಾಕಿಂದ ಗಿರಿನಗರ 2 ಟ್ರಿಪ್ ಮಾಡಿದ್ದೀನಿ. 2 ಟ್ರಿಪ್ ಎಷ್ಟು ಕೊಡೋಣ? 9 ರೂಪಾಯಿ. ಸರಿ, 114 ರೂಪಾಯಿ ಇವಾಗ ಲಾಸ್ಟ್ ಟ್ರಿಪ್ಪು. ಅದಕ್ಕೆ ಮುಂಚೆ ಟ್ರಿಪ್ಪು 94 ಅಂದ್ಕೊಟ್ಟವನು. ಟೋಟಲ್ 2 ಸೇರಿ 209 ರೂಪಾಯಿ. ಟೈಮ್ ಬಂದು 1:20 ಆಯಿತು. ತಿರ್ಗಾ ಒಂದು ಬಾಡಿಗೆ ಹೊಡೆದೆ ಗಿರಿನಗರದಿಂದ ಮಾರ್ಕೆಟ್, ಸಿಟಿ ಮಾರ್ಕೆಟು. ಎಷ್ಟು ಕೊಟ್ಟಂದ್ರೆ 117 ರೂಪಾಯಿ ಕೊಟ್ಟಾನ. 117 ರೂಪಾಯಿ ಕೊಟ್ಟಾನ. ಈಗ ಬುಕ್ ಮಾಡಿದ್ದೆ, ಫುಲ್ ಜಾಮ್ ಆಗ್ಬಿಟ್ಟೈತೆ ಮಾರ್ಕೆಟು. ಹೋಗೋಕ್ಕೆ ಕ್ಯಾನ್ಸಲ್ ಮಾಡ್ಬೇಕು. ಸರಿ ಆಯಿತು, ಸುಮ್ಮನೆ ಆಗ್ಬಿಟ್ಟೆ. ಜನಗಳಿಗೆ ಈಗ ಬುಕ್ ಮಾಡಿದ ತಕ್ಷಣ ಹಂಗೆ ಹೋಗಿ ನಿಂತ್ಕೊಳ್ಬೇಕಾಗಲ್ಲ. ಆ ಥರ ಸ್ವಲ್ಪ ತಾಳ್ಮೆನೇ ಇಲ್ಲ. ಹೆಂಗೆ ಜಾಮ್ ಆಯ್ತಾ ಗೊತ್ತಾ? ಫುಲ್ ಜಾಮ್ ಆಗ್ಬಿಟ್ಟೈತೆ. ಸರಿ ಗೈಸ್, ಟೈಮ್ ಬಂದು 2:20 ಆಗಿದೆ. ಸೊ ಇನ್ಮೇಲೆ ನಿಧಾನಕ್ಕೆ ಮನೆ ಕಡೆ ಓಡೋಣ. ಯಾವುದಾದ್ರೂ ಬಾಡಿಗೆ ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಲೋಕಲ್ ಹೊಡ್ಕೊಳ್ಳೋಣ. ಇವಾಗ ಇನ್ನೊಂದು ಬಾಡಿಗೆ ಹೊಡ್ಕೊಂಬಂದೆ. ಮಾರ್ಕೆಟಿಂದ ಉಳ್ಳಾಳ ಅಮ್ಮ ಆಶ್ರಮ ಇದೆ ಅಲ್ವಾ, ಅಮ್ಮ ಆಶ್ರಮ ಹೊಡ್ಕೊಂಬಂದೆ. ಬಟ್ ಇದು ಓಲಾದಲ್ಲಿ ಹೊಡ್ಕೊಂಬಂದಿದ್ದೀನಿ. 196 ರೂಪಾಯಿ ಕೊಟ್ಟಾನೆ.
ಓಲಾದಲ್ಲಿ. ಟೈಮ್ ಬಂದು 3:20 ಕಾಫಿ ಕುಡಿಯೋಣ ಇಲ್ಲದ್ರ ಕಾಫಿ ಕುಡಿಯೋದು 5 ನಿಮಿಷ ರೆಸ್ಟ್ ತೊಗೊಂಡು ಡ್ಯೂಟಿ ಆನ್ ಮಾಡೋಣ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಮೈಲ್ಸ್ ಅಂದರೆ ಗ್ಲೋಬಲ್ ಓಡ್ಕೊಂಬಂದೆ ಇವಾಗ ರ್ಯಾಪಿಡೋದಲ್ಲಿ. ಎಷ್ಟು ಕೊಟ್ಟವನಂದರೆ 55 ರೂಪಾಯಿ ಕೊಟ್ಟವನು. ಟೈಮ್ 4 ಗಂಟೆ ಆಗೋಯ್ತು. ಬಟ್ ನೇರಾಗಿ ಬಂದ್ಬಿಟ್ಟೆ. ಇವಾಗ ಲೋಕಲಲ್ಲಿ ಓಡ್ಕೊತೀನಿ, ಎಷ್ಟಾಗುತ್ತೆ ಅಷ್ಟು. 4 ಗಂಟೆ ಆಯ್ತು ಹೆಚ್ಕೊಂಡು. ಇನ್ನೆಲ್ಲೂ ಆಚೆ ಹೋಗೋಂಗಿಲ್ಲ, ಲೋಕಲಲ್ಲಿ ಮಾಡ್ಕೊತೀನಿ. ಮೆಟ್ರೋ ಸ್ಟೇಷನ್ ಇಲ್ಲೇ ಮತ್ತೆ RV ಕಾಲೇಜು ಮೆಟ್ರೋ ಸ್ಟೇಷನ್ ಓದಿದ್ದೀನಿ. 65 ರೂಪಾಯಿ ಕೊಟ್ಟೋಣ. ನೋಡೋಣ. ಟೈಮ್ 4:15 ಆಯಿತು. 4:20 ಎಷ್ಟಾಗುತ್ತೋ ಗೊತ್ತಿಲ್ಲ. ಇವತ್ತೇನು ಟಾರ್ಗೆಟ್ ಇಟ್ಕೊಂಡಿಲ್ವಲ್ಲ, ನೋಡೋಣ ಎಷ್ಟಾಗುತ್ತೆ ಅಂತ ಚೆಕ್ ಮಾಡ್ತೀನಿ. ಏನು ಓದೋದು ಮತ್ತೊಂದು ಬಾಡಿಗೆ ಹೊಡೆದೆ ಇವಾಗ. BD ಅಪಾರ್ಟ್ಮೆಂಟಿಂದ RV ಕಾಲೇಜ್ ಮೆಟ್ರೋ ಸ್ಟೇಷನ್ಗೆ ಪಿಕಪ್ ಪಾಯಿಂಟೇ 900 ಮೀಟ್ರ್ ಇತ್ತು. ಬಟ್ ಎಷ್ಟು ಕೊಟ್ಟವನು ಗೊತ್ತಾ ಇವಾಗ? 40 ರೂಪಾಯಿ ಕೊಟ್ಟವನು. 1 ಕಿಲೋಮೀಟ್ರ್ ಅಂದ್ಕೊಳ್ಳಿ ಪಿಕಪ್ ಪಾಯಿಂಟು. ಡ್ರಾಪ್ 1.5 ಕಿಲೋಮೀಟ್ರು, 2.5 ಕಿಲೋಮೀಟ್ರ್ ಆಯಿತು. 40 ರೂಪಾಯಿ ಕೊಡೋದು. ಸತಿ ಬೇಜಾರಾಗುತ್ತೆ ಯಾಕೆ ಕೊಟ್ಟು. BD ಅಪಾರ್ಟ್ಮೆಂಟಿಂದ ಮೈಲ್ಸ್ ಎಷ್ಟು ಕೊಡೋದು? 60. ಪರವಾಗಿಲ್ಲ, 2 ಕಿಲೋಮೀಟ್ರು 60 ರೂಪಾಯಿ ಕೊಡೋಣ. ಟೈಮ್ ಬಂದು 5 ಗಂಟೆ ಆಯಿತು. ನೋಡೋಣ, ಸ್ವಲ್ಪ ಮಾಡೋಣ. ಗ್ಲೋಬಲ್ ವಿಲೇಜಿಂದ ಕೆಂಗೇರಿ ಬಸ್ ಸ್ಟಾಪ್ ಹೋಗ್ಕೊಂಡು ಹೋಗ್ತೀನಿ. 61 ರೂಪಾಯಿ ಕೊಟ್ಟವನ ರ್ಯಾಪಿಡೋದಲ್ಲಿ. ಕೆಂಗೇರಿ ಸಿಗ್ನಲಿಂದ ಹೋಗ್ಕೊಂಡ್ಬಂದೆ. ಇದು ತೋರಿಸ್ತಾ ಇಲ್ವಲ್ಲ, ಕೆಂಗೇರಿ ಸಿಗ್ನಲಿಂದ ಹೊಡ್ಕೊಂಬಂದೆ. 52 ರೂಪಾಯಿ. ಮತ್ತು ನಮ್ಮ ಮೈಲ್ಸಂದ್ರಿಗೆ ಹೊಡ್ಕೊಂಬಂದೆ ಕೃಷ್ಣ ಗಾರ್ಡನ್ಗೆ. ಅಲ್ಲಿ ಹೊಡ್ಕೊಬಂದೆ ಇವಾಗ ಮೈಲ್ಸಂದ್ರದಿಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ. ಎಷ್ಟು ಕೊಟ್ಟವನಂದರೆ 60 ರೂಪಾಯಿ ಕೊಟ್ಟವನ. ಆಮೇಲೆ ಇನ್ನೊಂದು ಕೈ ಬಾಡಿಗೆ ಒಂದು ಹೊಡೆದೆ ಮೈಲ್ಸಂದ್ರದಿಂದ BGS ಹಾಸ್ಪಿಟ್ಲಿಗೆ 50 ರೂಪಾಯಿಗೆ. ಸೊ ಟೈಮ್ ಬಂದು 6:15 ಆಯಿತು. ಮನೆಗೆ ಹೊಡೋಣ ಅನ್ಸದೆ, ಕಣ್ಣೆಲ್ಲ ಉರಿತಾ ಇದೆ. ಸೊ ನೋಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲಾಂದರೆ ಹೊಡ್ತೀನಿ ಮನೆಗೆ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಮೈಲ್ಸಂದ್ರಿಗೆ ಒಂದು ಬಾಡಿಗೆ ಹೊಡೆದೆ, ಕೈ ಬಾಡಿಗೆ 50 ರೂಪಾಯಿಗೆ. ಮತ್ತು ಮೈಲ್ಸಂದ್ರಿಂದ RV ಕಾಲೇಜ್ ಮೆಟ್ರೋ ಸ್ಟೇಷನ್ ಒಂದು ಬಾಡಿಗೆ ಹೊಡೆದಿದ್ದೀನಿ. ರ್ಯಾಪಿಡೋದಲ್ಲಿ ಹೊಡೆದಿರೋದು ಇವಾಗ. ಟೈಮ್ ಆಗಿದೆ. ATM ಲೇಔಟ್ ಬೆಳಗ್ಗೆ ಟೈಮ್ ಬರಲ್ಲ ಈ ಥರ ಡ್ಯೂಟಿಗಳು. ಕಾಲ ಆಯಿತು ಟೈಮ್. ಇರೋಣ. ಬಂದಿದ್ದೀನಿ ಮನೆಗೆ. ಇವಾಗ ನೋಡೋಣ ಎಷ್ಟಾಗಿದೆ, ಯಾವುದ್ರಲ್ಲಿ ಎಷ್ಟೆಷ್ಟಾಗಿದೆ ಅಂತ. ಊಬರ್ ನೋಡೋಣ ಫಸ್ಟು. ಊಬರಲ್ಲಿ ಬಂದು 439. ಊಬರಲ್ಲಿ 439 ಪ್ಲಸ್ 2 ಬಾಡಿಗೆ ಕೈ ಬಾಡಿಗೆ ಹೊಡೆದಿದ್ದೀನಿ 55. 100 ಪ್ಲಸ್ ಹೊಲದಲ್ಲಿ ನೋಡೋಣ ಎಷ್ಟಾಗಿದೆ. ಅದು ಕ್ಲಿಕ್ ಮಾಡಿದ್ದೀನಿ ಮೊಬೈಲಲ್ಲಿ. 48, 51, 52.
ಪರವಾಗಿಲ್ಲ guys, ಇವತ್ತು ಚೆನ್ನಾಗಿದೆ ಬಾಡಿಗೆ. ಸೊ ಗೈಸ್, ಇವತ್ತು ಫೈನಲಿ ಇಷ್ಟು ಸಂಪಾದನೆ ಆಗಿರೋದು. ಇವತ್ತು ಪರವಾಗಿಲ್ಲ, ಸ್ವಲ್ಪ ಸಂಪಾದನೆ ಚೆನ್ನಾಗಿ ಆಗೈತೆ. ನೋಡಿದ್ರಲ್ಲ ಎಷ್ಟಾಗಿದೆ ಅಂತ. ಕರೆಕ್ಟಾಗಿ ಟಾರ್ಗೆಟ್ ಮಾಡಿದ್ರೆ ಈ ಥರ ಆಗುತ್ತೆ, ಬಟ್ ನಾನು ಟಾರ್ಗೆಟ್ ಮಾಡ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಇವತ್ತು ಸುಮ್ಮನೆ ಮಾಡ್ತಾ ಇದ್ದೆ, ಇವತ್ತು ಆಗಿದೆ, ಪರವಾಗಿಲ್ಲ, ಚೆನ್ನಾಗಾಗಿದೆ. ಟೈಮ್ ಬಂದು ಇವಾಗ 8 ಗಂಟೆಗೆ ಒಂದು 10 ನಿಮಿಷ ಕಮ್ಮಿ ಇದೆ. ನೋಡೋಣ, ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದೆ ಇವತ್ತು. ಸ್ವಲ್ಪ ಚೆನ್ನಾಗಿ ಹೊಡೆದೆ ಬಾಡಿಗೆ, ಲ್ಯಾಂಗು, ಅದರಿಂದ ಸ್ವಲ್ಪ ಪರವಾಗಿಲ್ಲ. ಇವಾಗ 4 ಗಂಟೆಯಿಂದ ನಮ್ಮ ಏರಿಯಾದಲ್ಲೇ ಹೊಡ್ಕೊಂಡಿದ್ದೀನಿ ಲೋಕಲು. ಬಟ್ ನಮ್ಮ ಏರಿಯಾಗೆ ಬಂದುಬಿಟ್ರೆ 30 ರೂಪಾಯಿ ಬಾಡಿಗೆ ಇದ್ರೂ ಹೊಡಿತೀನಿ. ಆಚೆ ಹೋದರೆ ಎಲ್ಲಾದ್ರೂ ಲಾಂಗ್ ಹೋದರೆ ಅಲ್ಲೆಲ್ಲ ಲೋಕಲ್ ಬಾಡಿಗೆ ಹೊಡೆಯಲ್ಲ, ಮಾಮೂಲು ಮಿನಿಮಮ್ ಬಾಡಿಗೆ. ನಮ್ಮ ಏರಿಯಾದಲ್ಲಿ ಮಾತ್ರ ಟೈಮ್ ಆಗಿರುತ್ತಲ್ಲ, ಈ ಥರ ಟೈಮಲ್ಲಿ ಮಿನಿಮಮ್ ಬಾಡಿಗೆ ಮಾಡ್ಕೊತೀನಿ. ಸೊ ಗೈಸ್, ಇವತ್ತಿನ ಸಂಪಾದನೆ ಇಷ್ಟು. ಬನ್ನಿ ಮತ್ತೆ ನಾಳೆ ಸಿಗೋಣ, ನಾಳೆ ವಿಡಿಯೋದಲ್ಲಿ. ಗುಡ್ ನೈಟ್.